ಹಾಯ್ ಫ್ರೆಂಡ್ಸ್, ಈ ಕತೆ ಅನಾಮಿಕಾ ಮೆಹ್ತಾ ಅವರ ಬಗ್ಗೆ. ಮುಂಬೈನಲ್ಲಿ ವಾಸಿಸುವ ಅನಾಮಿಕಾ ಎಂಬ ಮಹಿಳೆ ಒಬ್ಬ ಶ್ರೀಮಂತ ಸುಂದರ ಏಕಾಂಗಿ ಮಹಿಳೆ. ಆಕೆಯ ಪತಿ ವಿಕ್ರಮ್ 3 ವರ್ಷಗಳ ಹಿಂದೆ ನಿಧನರಾದರು. ಅವರಿಗೆ ಮಕ್ಕಳು ಇರಲಿಲ್ಲ. ಅನಾಮಿಕಾ ಅವರ ಜೀವನ ಸಂಪೂರ್ಣವಾಗಿ ಹಣ ಮತ್ತು ಕೆಲಸದ ಸುತ್ತ ಸುತ್ತುತ್ತಿತ್ತು. ಆದರೆ ಒಂದು ಮಳೆಗಾಲದ ಮಧ್ಯಾಹ್ನ ಆಕೆಯ ಜೀವನ ಸಂಪೂರ್ಣವಾಗಿ ಬದಲಾಯಿತು. ಆಕೆ ಕಂಡಿದ್ದು ಒಬ್ಬ ಚಿಕ್ಕ ಹುಡುಗ 2 ಶಿಶುಗಳನ್ನು 2 ಕೈಗಳಲ್ಲಿ ಹಿಡಿದು ಫುಟ್ಪಾತ್ ಪಕ್ಕದಲ್ಲಿ ಭಿಕ್ಷೆ ಬೇಡುತ್ತಿದ್ದನು. ಅನಾಮಿಕಾ ಆ ಹುಡುಗನನ್ನು ನೋಡಿ ಆಶ್ಚರ್ಯಪಡಲಿಲ್ಲ. ಆದರೆ ಆ ಹುಡುಗನ ಕೈಯಲ್ಲಿದ್ದ ಆ 2 ಶಿಶುಗಳ ಕಣ್ಣುಗಳಲ್ಲಿನ ಗುರುತನ್ನು ನೋಡಿ ಆಶ್ಚರ್ಯಚಕಿತಳಾದಳು. ಏಕೆಂದರೆ ಆ 2 ಶಿಶುಗಳ ಕಣ್ಣುಗಳಲ್ಲಿನ ಗುರುತು ಆಕೆಯ ಮೃತ ಪತಿ ವಿಕ್ರಮ್ ಅವರ ಕಣ್ಣುಗಳಂತೆ ಕಾಣಿಸುತ್ತಿತ್ತು. ಫ್ರೆಂಡ್ಸ್, ಆ ನಂತರ ಏನಾಯಿತು ಎಂದು ಯಾರೂ ಊಹಿಸಿರಲಿಕ್ಕಿಲ್ಲ. ಈ ಹೃದಯ ಸ್ಪರ್ಶಿ ಕಥೆಯ ಸಂಪೂರ್ಣ ಸತ್ಯ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಫ್ರೆಂಡ್ಸ್, ಅದಕ್ಕಿಂತ ಮೊದಲು ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಿಮ್ಮ ಸಪೋರ್ಟ್ ತಿಳಿಸಿ. ಮುಂಬೈನಲ್ಲಿ ಜುಹು ಎಂಬ ಪ್ರದೇಶವಿದೆ. ಅಂದು ಭಾರೀ ಮಳೆ ಬೀಳುತ್ತಿತ್ತು. ಆದ್ದರಿಂದ ರಸ್ತೆಯ ಮೇಲೆ ನೀರು ನಿಂತಿತ್ತು. ಎಲ್ಲರೂ ಮಳೆಯಲ್ಲಿ ಅತ್ತಿತ್ತ ಓಡಾಡುತ್ತಿದ್ದರು. ಕೆಲವರು ಮರದ ಕೆಳಗೆ, ಇನ್ನು ಕೆಲವರು ತಲೆಯ ಮೇಲೆ ಬ್ಯಾಗ್ ಹಾಕಿಕೊಂಡು ಶೆಡ್ ಪಕ್ಕದಲ್ಲಿ ನಿಂತಿದ್ದರು. ಕಾರುಗಳ ಹಾರ್ನ್ಗಳು ಮಳೆಯೊಂದಿಗೆ ಸೇರಿಕೊಂಡು ಒಂದು ಅಸಹ್ಯಕರ ಕಿರಿಕಿರಿಯನ್ನು ಉಂಟುಮಾಡುತ್ತಿದ್ದವು. ಆಗ ಒಂದು ಕಪ್ಪು ಮರ್ಸಿಡಿಸ್ ನಿಧಾನವಾಗಿ ಟ್ರಾಫಿಕ್ ಜಾಮ್ನಲ್ಲಿ ಮುಂದೆ ಸಾಗುತ್ತಿತ್ತು. ಅನಾಮಿಕಾ ಮೆಹ್ತಾ ಹಿಂದಿನ ಸೀಟಿನಲ್ಲಿ ಕುಳಿತುಕೊಂಡಿದ್ದಳು. ಸುಂದರ ಕಣ್ಣುಗಳು, ಆಕರ್ಷಕ ಮುಖ. ಅನಾಮಿಕಾ ಎಂದಿಗೂ ಒಂದು ಬಾರಿ ಧರಿಸಿದ ಬಟ್ಟೆಯನ್ನು 2ನೇ ಬಾರಿ ಧರಿಸುತ್ತಿರಲಿಲ್ಲ. ಪತಿಯ ಮರಣಾನಂತರ ಮತ್ತು ಮಕ್ಕಳಿಲ್ಲದ ಕಾರಣ ಆಕೆಯ ಜುಹು ಬೀಚ್ ಬಳಿ ಇರುವ ದೊಡ್ಡ ಬಂಗಲೆ ಸಂಪೂರ್ಣವಾಗಿ ಖಾಲಿ ಮತ್ತು ನಿರ್ಜೀವವಾಗಿ ಮಾರ್ಪಟ್ಟಿತ್ತು. ಆಕೆಯ ಡ್ರೈವರ್ ಕಿಶೋರ್ ಮಿರರ್ನಲ್ಲಿ ಅನಾಮಿಕಾ ಅವರನ್ನು ಪದೇ ಪದೇ ನೋಡುತ್ತಿದ್ದನು. ಮೇಡಂ, ಟ್ರಾಫಿಕ್ ಹೆಚ್ಚಾಗಿದೆ, ಶಾರ್ಟ್ಕಟ್ ತೆಗೆದುಕೊಳ್ಳಲೇ ಎಂದು ಕೇಳಿದನು. ಅನಾಮಿಕಾ ಮೊಬೈಲ್ ಮೇಲೆ ಕಣ್ಣಿಟ್ಟುಕೊಂಡು ಬೇಡ, ನೇರವಾಗಿ ಹೋಗು ಎಂದು ಹೇಳಿದಳು. ಅದೇ ಸಮಯದಲ್ಲಿ ಅನಾಮಿಕಾ ಕಾರ್ ವಿಂಡೋದಿಂದ ಹೊರಗೆ ನೋಡಿದಳು. ಆಗ ಆಕೆಯ ಕಣ್ಣುಗಳು ನಿಂತು ಹೋದವು. ರಸ್ತೆಯ ಮೇಲಿನ ಡಿವೈಡರ್ ಮೇಲೆ ಸುಮಾರು 13 ವರ್ಷದ ಒಬ್ಬ ಚಿಕ್ಕ ಹುಡುಗನನ್ನು ನೋಡಿದಳು. ಮಳೆಯಲ್ಲಿ ಸಂಪೂರ್ಣವಾಗಿ ನೆನೆದಿದ್ದನು. ಅವನ ಕೈಯಲ್ಲಿ 2 ಶಿಶುಗಳಿದ್ದರು. ಅವರನ್ನು ಪಾಲಿಥೀನ್ ಚೀಲಗಳಲ್ಲಿ ಸುತ್ತಿ ಹಿಡಿದುಕೊಂಡಿದ್ದನು. ಆಗ ಅನಾಮಿಕಾ, ಕಿಶೋರ್, ಕಾರು ನಿಲ್ಲಿಸು ಎಂದು ಹೇಳಿದಳು. ಆಗ ಡ್ರೈವರ್ ಕಿಶೋರ್, ಮೇಡಂ, ಇದೆಲ್ಲ ಒಂದು ಡ್ರಾಮಾ, ಭಿಕ್ಷೆ ಬೇಡಲು ಇವರು ಮಕ್ಕಳನ್ನು ಬಾಡಿಗೆಗೆ ಸಹ ಕರೆತರುತ್ತಾರೆ ಎಂದನು. ಅನಾಮಿಕಾಳ ದೃಷ್ಟಿ ಆ ಮಕ್ಕಳ ಕಣ್ಣುಗಳ ಮೇಲೆ ಬಿತ್ತು. ಚಿಕ್ಕದಾದ ಬಂಗಾರದ ಗೋಧಿ ಬಣ್ಣದ ಕಣ್ಣುಗಳು ಸಂಪೂರ್ಣವಾಗಿ ಅದೇ ರೀತಿ ಇದ್ದವು. ಆಕೆಯ ಮೃತ ಪತಿ ವಿಕ್ರಮ್ ಅವರ ಕಣ್ಣುಗಳಂತೆ. ಕಾರು ನಿಲ್ಲುತ್ತಿದ್ದಂತೆ ಆಕೆ ತಕ್ಷಣ ಹೊರಗೆ ಬಂದು ಆ ಹುಡುಗನ ಹತ್ತಿರ ಹೋಗಿ, ನೀನು ಯಾರು, ನಿನ್ನ ಹೆಸರೇನು ಎಂದು ಕೇಳಿದಳು. ರಾಜು ಭಯದಿಂದ, ನನ್ನ ಹೆಸರು ರಾಜು ಎಂದನು. ಅನಾಮಿಕಾ ಮತ್ತೆ ಕೇಳಿದಳು, ಇವರು ನನ್ನ ಮಕ್ಕಳು ಎಂದನು. ಅನಾಮಿಕಾ ಕಲ್ಲಿನಂತೆ ನಿಂತು ಬಿಟ್ಟಳು. ನಿನ್ನ ಮಕ್ಕಳ, ನಿನ್ನ ವಯಸ್ಸು ಎಷ್ಟು ಎಂದು ಕೇಳಿದಳು. ಆಗ ರಾಜು, ನನಗೆ 13 ವರ್ಷಗಳು ಎಂದನು. ಆಗ ಮತ್ತೆ ಅನಾಮಿಕಾ, ಇವರ ತಾಯಿಯಲ್ಲಿದ್ದಾಳೆ. ರಾಜು ತಲೆ ತಗ್ಗಿಸಿ, ಅವಳು ಸತ್ತಿದ್ದಾಳೆ ಎಂದನು. ಆಗ ಮಕ್ಕಳು ಮತ್ತೆ ಅಳಲು ಶುರು ಮಾಡಿದರು. ಆಗ ಅನಾಮಿಕಾ ತನ್ನ ದುಪಟ್ಟಾದಿಂದ ಆ ಮಕ್ಕಳನ್ನು ಮುಚ್ಚಿ ತಕ್ಷಣ ಕಿಶೋರ್ ಎಂದು ಡ್ರೈವರ್ ಅನ್ನು ಕರೆದು, ಇವರನ್ನು ಕಾರ್ನಲ್ಲಿ ಕೂರಿಸು ಎಂದು ಹೇಳಿದಳು. ರಾಜು ಹೆದರಿ ಹೋದನು. ದಯವಿಟ್ಟು ಇವರನ್ನು ನನ್ನಿಂದ ದೂರ ಮಾಡಬೇಡಿ, ನಾನು ಪೊಲೀಸರ ಹತ್ತಿರ ಹೋಗಲು ಬಯಸುವುದಿಲ್ಲ ಎಂದನು. ಅನಾಮಿಕಾ ನಿಧಾನವಾಗಿ ಹೇಳಿದಳು, ಇಲ್ಲ ಮಗನೇ, ನಾನು ನಿನ್ನನ್ನು ಪೊಲೀಸರ ಬಳಿ ಕರೆದುಕೊಂಡು ಹೋಗುವುದಿಲ್ಲ, ನೀನು ನನ್ನೊಂದಿಗೆ ಬಾ ಎಂದಳು. ಮಳೆಯಲ್ಲಿ ನೆನೆದ ಆ ಹುಡುಗ ತನ್ನ ಅಮಾಯಕ ತಂಗಿಯರನ್ನು ಎದೆಯ ಮೇಲೆ ಹಿಡಿದುಕೊಂಡು ಕಾರ್ನಲ್ಲಿ ಕುಳಿತುಕೊಂಡನು. ಅನಾಮಿಕಾ ಕಾರ್ನಲ್ಲಿ ಹೀಟರ್ ಆನ್ ಮಾಡಿದಳು. ಆ 2 ಮಕ್ಕಳನ್ನು ತನ್ನ ಶಾಲ್ನಲ್ಲಿ ಸುತ್ತಿ ತನ್ನ ಮಡಿಲಲ್ಲಿ ಇಟ್ಟುಕೊಂಡಳು. ಮಕ್ಕಳು ನಿಧಾನವಾಗಿ ಅಳುವುದನ್ನು ನಿಲ್ಲಿಸಿದರು. ರಾಜು ಆಕೆಯ ಪಕ್ಕದಲ್ಲಿ ಭಯದಿಂದ ಕುಳಿತುಕೊಂಡಿದ್ದನು. ಅನಾಮಿಕಾ ಆ ಮಕ್ಕಳ ಕಣ್ಣುಗಳನ್ನೇ ನೋಡುತ್ತಿದ್ದಳು. ಆ ಕಣ್ಣುಗಳು ಆಕೆ ಎಂದಿಗೂ ಮರೆಯಲಾಗದ ವಿಕ್ರಮ್ ಅವರ ಕಣ್ಣುಗಳಂತೆಯೇ ಇದ್ದವು. ಇಲ್ಲಿಯವರೆಗೆ ಕೇವಲ ಶೂನ್ಯದಲ್ಲಿ ನಿಶ್ಶಬ್ದವಾಗಿದ್ದ ಆಕೆಯ ಜೀವನ ಆ ಮಳೆ ಸುರಿದ ಸಂಜೆಯಿಂದ ಒಂದು ಹೊಸ ದಿಕ್ಕನ್ನು ತೆಗೆದುಕೊಳ್ಳಲು ಹೊರಟಿತ್ತು. ಆ ರಾತ್ರಿ ಹೆಚ್ಚು ಕತ್ತಲಾಗಿತ್ತು. ಕಾರು ನಿಧಾನವಾಗಿ ಒಂದು ದೊಡ್ಡ ಬಂಗಲೆಯ ಗೇಟ್ ಕಡೆಗೆ ಸಾಗಿತು. ಗೇಟ್ ಬಳಿ ನಿಂತಿದ್ದ ಸೆಕ್ಯೂರಿಟಿ, ಮೇಡಂ, ಎಲ್ಲವೂ ಸರಿಯಾಗಿದೆ ಎಂದನು. ಆಕೆ ನಿಧಾನವಾಗಿ, ಸರಿ, ಒಳಗಡೆ ಯಾರಿಗೂ ಹೇಳಬೇಡ ಎಂದಳು. ಬಂಗಲೆಯಲ್ಲಿ ರಂಗು ರಂಗಿನ ವಸ್ತುಗಳು, ದೀಪಗಳ ಬೆಳಕು, ಎಲ್ಲೆಡೆ ನಿಶ್ಶಬ್ದ. ರಾಜುವಿಗೆ ಇದೆಲ್ಲ ಒಂದು ಕನಸಿನಂತೆ ಕಾಣಿಸಿತು. ಅನಾಮಿಕಾ, ರಾಜು, ಇಲ್ಲಿ ಕುಳಿತುಕೋ ಎಂದು ಹೇಳಿದಳು. ಸ್ವಲ್ಪ ಸಮಯದ ನಂತರ ಕೆಲಸದ ಹುಡುಗಿ ಓಡಿ ಬಂದಳು. ಮೇಡಂ, ನೀವು ಕರೆದೀರಾ ಎಂದಳು.
ಅನಾಮಿಕಾ, ಹೌದು, ಬಿಸಿ ನೀರು ತಗೊಂಡು ಬಾ ಮತ್ತು ಡಾಕ್ಟರ್ಗೆ ಫೋನ್ ಮಾಡುವಿ ಎಂದಳು. ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಮಲ್ಹೋತ್ರಾ ಬಂದರು. ಅವರು ಮಕ್ಕಳನ್ನು ಪರೀಕ್ಷಿಸಿ ಬಿಸಿ ಹಾಲು ಕುಡಿಸಿ ಈ ರಾತ್ರಿ ವಿಶ್ರಾಂತಿ ತೆಗೆದುಕೊಳ್ಳಲಿ, ಅಪಾಯವೇನೂ ಇಲ್ಲ ಎಂದು ಹೇಳಿದರು. ಆಗ ಅನಾಮಿಕಾ ನಿಟ್ಟುಸಿರು ಬಿಟ್ಟಳು. ಈ ಹುಡುಗ ಯಾರು ಎಂದು ಡಾಕ್ಟರ್ ಕೇಳಿದರು. ಆಗ ಅನಾಮಿಕಾ, ಇವನ ಹೆಸರು ರಾಜು, ಈ ಮಕ್ಕಳು ಸಹ ಅವನ ಮಕ್ಕಳೇ ಎಂದು ಹೇಳುತ್ತಿದ್ದಾನೆ ಎಂದಳು. ಡಾಕ್ಟರ್ ಆಲೋಚನೆಗೆ ಬಿದ್ದು, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಂದು ಹೇಳಿ ಹೊರಟು ಹೋದರು. ಆಗ ಅನಾಮಿಕಾ ರಾಜುವಿನೊಂದಿಗೆ, ನಿಜ ಹೇಳು, ಈ ಮಕ್ಕಳು ಯಾರು ಎಂದು ಕೇಳಿದಳು. ಆಗ ರಾಜು, ಇವರು ನನ್ನ ತಂಗಿಯರು. ನಮ್ಮ ತಾಯಿ ಇವರು ಹುಟ್ಟಿದ ತಕ್ಷಣವೇ ಸತ್ತರು. ನಾವು ಗುಡಿಯ ಹಿಂದಿರುವ ಒಂದು ಚಿಕ್ಕ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದೆವು. ಅಮ್ಮ ಅನಾರೋಗ್ಯದಿಂದ ಒಂದು ರಾತ್ರಿ ಸತ್ತಳು. ಆ ನಂತರ ನಾನು ಒಬ್ಬನೇ ಇವರನ್ನು ಸಾಕುತ್ತಿದ್ದೇನೆ ಎಂದನು. ಅನಾಮಿಕಾ ಆಳವಾದ ಉಸಿರು ತೆಗೆದುಕೊಂಡಳು. ಆಕೆ ನಿಧಾನವಾಗಿ ತನ್ನ ಕಪಾಟಿನ ಹತ್ತಿರ ಹೋಗಿ ಒಳಗಿನಿಂದ ಒಂದು ಹಳೆಯ ಆಲ್ಬಂ ತೆಗೆದುಕೊಂಡಳು. ತನ್ನ ಪತಿ ವಿಕ್ರಮ್ ಅವರ ಫೋಟೋಗಳನ್ನು ನೋಡಿ ಆಕೆಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಈ ಮಕ್ಕಳ ಕಣ್ಣುಗಳು ಕೂಡ ಆಕೆಯ ಗಂಡನ ಕಣ್ಣುಗಳ ರೀತಿನೇ ಇವೆ. ಆಕೆಯ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಪ್ರಾರಂಭವಾಯಿತು. ಈ ಮಕ್ಕಳು ತನ್ನ ಪತಿಯ ಮಕ್ಕಳೇನಾ? ಆಗ ಆಕೆ ತಕ್ಷಣ ಡಾಕ್ಟರ್ ಮಲ್ಹೋತ್ರಾಗೆ ಫೋನ್ ಮಾಡಿ, ನಾನು ನಾಳೆ ಒಂದು ಟೆಸ್ಟ್ ಮಾಡಿಸಿಕೊಳ್ಳಬೇಕು, ಅದು ಡಿಎನ್ಎ ಟೆಸ್ಟ್ ಎಂದು ಹೇಳಿದಳು. ಆಗ ಡಾಕ್ಟರ್, ಡಿಎನ್ಎ ಪರೀಕ್ಷೆ ಏಕೆ ಬೇಕು ಎಂದು ಕೇಳಿದರು. ಆಗ ಅನಾಮಿಕಾ, ನನ್ನ ಅನುಮಾನ ಸರಿಯೋ ತಪ್ಪೋ ಎಂದು ತಿಳಿದುಕೊಳ್ಳಬೇಕು ಎಂದು ಹೇಳಿದಳು. ಫೋನ್ ಕಟ್ ಮಾಡಿದ ನಂತರ ಆಕೆ ಬಹಳ ಹೊತ್ತು ಯೋಚಿಸಿದಳು. ಮರುದಿನ ಬೆಳಿಗ್ಗೆ ಆಕಾಶವು ಸಾಮಾನ್ಯವಾಗಿತ್ತು, ಆದರೆ ಅನಾಮಿಕಾ ಮನಸ್ಸಿನಲ್ಲಿ ಕತ್ತಲು ಇನ್ನೂ ಒಂದು ಮೂಲೆಯಲ್ಲಿ ಅಡಗಿತ್ತು. ಸ್ವಲ್ಪ ಸಮಯದ ನಂತರ ರಾಜು ಆ ಇಬ್ಬರು ಮಕ್ಕಳೊಂದಿಗೆ ಕೋಣೆಗೆ ಬಂದನು. ಆಗ ಅನಾಮಿಕಾ, ಕುಳಿತುಕೋ ರಾಜು ಎಂದಳು. ರಾಜು ಮೌನವಾಗಿ ಕುಳಿತುಕೊಂಡನು. ಆಗ ಅನಾಮಿಕಾ ಕೇಳಿದಳು, ನಿಮ್ಮ ತಾಯಿಯ ಹೆಸರೇನು? ರಾಜು, ಅದಿತಿ ಎಂದು ಉತ್ತರಿಸಿದನು. ಅನಾಮಿಕಾಳ ಹೃದಯ ಒಮ್ಮೆಲೇ ಭಾರವಾಯಿತು. ಆ ಹೆಸರು ಪರಿಚಿತವಾದ ಹೆಸರಿನಂತೆ ತೋರಿತು. ತಕ್ಷಣ ಆಕೆ ತನ್ನ ಕೋಣೆಗೆ ಹೋಗಿ ಒಂದು ಡೈರಿಯನ್ನು ತೆಗೆದು ಅದರ ಪುಟಗಳನ್ನು ತಿರುಗಿಸುತ್ತಾ ಒಂದು ಕಡೆ ನಿಂತಳು. ಅಲ್ಲಿ ಬರೆದಿತ್ತು, ಅದಿತಿಯನ್ನು ಇಂದು ಮತ್ತೆ ಭೇಟಿಯಾದೆ. ನಾನು ಬದಲಾಗಿದ್ದೇನೆ ಎಂದು ಆಕೆ ಹೇಳುತ್ತಿದ್ದಾಳೆ. ಆದರೆ ಏನು ಮಾಡಲಿ, ಪ್ರತಿ ಬಾರಿಯೂ ಆಕೆಯ ಕಣ್ಣುಗಳಲ್ಲಿ ಆ ಸತ್ಯವು ಕಾಣಿಸುತ್ತದೆ ಎಂದು ಬರೆದಿತ್ತು. ಅದೇ ಸಮಯದಲ್ಲಿ ಬಾಗಿಲ ಬಳಿ ಒಂದು ಶಬ್ದ, ಡಾಕ್ಟರ್ ಮಲ್ಹೋತ್ರಾ, ಮೇಡಂ ವರದಿ ಸಿದ್ಧವಾಗಿದೆ ಎಂದು ಹೇಳಿದರು. ನಂತರ ಅವರು ಒಂದು ಕಂದು ಬಣ್ಣದ ಕವರನ್ನು ಟೇಬಲ್ ಮೇಲೆ ಇಟ್ಟರು. ಅನಾಮಿಕಾ ಸ್ವಲ್ಪ ಸಮಯದವರೆಗೆ ಆ ಕವರನ್ನು ನೋಡುತ್ತಾ ನಿಂತಳು. ಆ ಕ್ಷಣದಲ್ಲಿ ಆ ಕಾಗದದಲ್ಲಿ ಆಕೆಯ ಭೂತಕಾಲ ಅಡಗಿದೆಯೇನೋ ಎನಿಸಿತು. ನಂತರ ನಡುಗುವ ಕೈಗಳಿಂದ ಆ ಕವರನ್ನು ಹರಿದು ವರದಿ ಓದಲು ಶುರು ಮಾಡಿದಳು. ಮೊದಲ ಸಾಲು ಓದುತ್ತಿದ್ದಂತೆಯೇ ಆಕೆಯ ಕಣ್ಣುಗಳು ತೇವಗೊಂಡವು. ಡಿಎನ್ಎ ಹೊಂದಾಣಿಕೆ ದೃಢಪಟ್ಟಿದೆ. ಹೆಚ್ಚು ಕಡಿಮೆ 99.9% ಅಲ್ಲಿ ವಿಕ್ರಮ್ ಹೆಸರು ಸ್ಪಷ್ಟವಾಗಿ ಬರೆದಿತ್ತು. ಆಕೆ ಮೆಲ್ಲಗೆ ಕವರ್ ಮುಚ್ಚಿ ಕಿಟಕಿಯ ಬಳಿ ಹೋಗಿ ನಿಂತಳು. ಆಕೆಯ ಮನಸ್ಸಿನಲ್ಲಿ ಬಿರುಗಾಳಿ ಏಳುತ್ತಿತ್ತು. ವಿಕ್ರಮ್, ನೀನು ಇದನ್ನು ಹೇಗೆ ಮಾಡಿದೆ? ಆಕೆಯ ಮುಂದೆ ಈಗ 3 ಮುಖಗಳು ತಿರುಗುತ್ತಿದ್ದವು, ರಾಜು, ಆ ಮಕ್ಕಳು ಮತ್ತು ಅನಾಮಿಕಾ. ಆಗ ಬಾಗಿಲ ಬಳಿ ನಿಂತಿದ್ದ ರಾಜು, ಮೇಡಂ, ನಾವು ಮತ್ತೆ ಹೊರಗೆ ಹೋಗಬೇಕೇ ಎಂದು ಕೇಳಿದನು. ಆಗ ಅನಾಮಿಕಾ ಪ್ರೀತಿಯಿಂದ ಹೇಳಿದಳು, ಬೇಡ ರಾಜು, ಈಗ ನೀನು ಎಲ್ಲಿಗೂ ಹೋಗಬೇಕಾಗಿಲ್ಲ. ಈ ಮನೆ ನಿನಗೆ ಸೇರಿದ್ದು, ನಾನು ನಿನ್ನ ತಾಯಿಯಂತೆ ಎಂದಳು. ಇದನ್ನು ಕೇಳಿದ ರಾಜು ಕಣ್ಣುಗಳಿಂದ ಕಣ್ಣೀರು ಸುರಿಯಿತು. ಆಗ ರಾಜು, ಮೇಡಂ, ನಮ್ಮ ತಾಯಿ ಹೇಳುತ್ತಿದ್ದರು, ನಿಜವಾಗಿಯೂ ಮನುಷ್ಯ ಒಳ್ಳೆಯವನಾದರೆ ದೇವರು ಆ ವ್ಯಕ್ತಿಯನ್ನು ಕಳುಹಿಸುತ್ತಾನೆ ಎಂದು. ಬಹುಶಃ ನೀವೇ ಆ ವ್ಯಕ್ತಿ ಎಂದು ಅನಿಸುತ್ತದೆ ಎಂದನು. ಈ ಮಾತುಗಳಿಂದ ಅನಾಮಿಕಾ ಕಣ್ಣುಗಳು ನೀರಿನಿಂದ ತುಂಬಿದವು. ಬಹುಶಃ ನಿನ್ನ ತಾಯಿ ನಿಜ ಹೇಳಿದ್ದಾಳೆ ಎಂದು ಹೇಳಿ ಒಳಗೆ ಹೋದಳು. ರಾತ್ರಿ ಎಲ್ಲರೂ ನಿದ್ರಿಸುತ್ತಿದ್ದರು. ಅನಾಮಿಕಾ ತನ್ನ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಕುಳಿತು ವಿಕ್ರಮ್ ಫೋಟೋದೊಂದಿಗೆ ಮೆಲ್ಲಗೆ ಮಾತನಾಡುತ್ತಿದ್ದಳು. ನೀನು ಹೊರಟು ಹೋದೆ, ಆದರೆ ನೀನು ಉಳಿಸಿದ ಆ ಅಪೂರ್ಣತೆಯನ್ನು ಈ ಮಕ್ಕಳು ಪೂರ್ಣಗೊಳಿಸಿದ್ದಾರೆ ಎಂದಳು. ಮರುದಿನ ಸಂಜೆ ಸೂರ್ಯ ಮುಳುಗಿ ಕತ್ತಲು ಆವರಿಸಲು ಸಿದ್ಧವಾಗಿತ್ತು. ಬಂಗಲೆಯ ಹೊರಗೆ ಕ್ಯಾಮೆರಾಗಳು, ಜನರ ಗುಂಪು ಇತ್ತು. ವರದಿಗಾರರು, ಚಾನೆಲ್ನವರು ಆಸಕ್ತಿಯಿಂದ ನೋಡುತ್ತಿದ್ದರು. ಯಾರೋ ಒಂದು ಸುದ್ದಿಯನ್ನು ಹರಡಿದ್ದರು. ವಿಕ್ರಮ್ ಮೆಹ್ತಾರವರ ವಿಧವೆ ಪತ್ನಿ ನಿನ್ನೆ ರಾತ್ರಿ ಬೀದಿ ಮಗುವಿನೊಂದಿಗೆ 2 ಮಕ್ಕಳನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದಾರೆ ಎಂದು. ಮರುದಿನದ ನ್ಯೂಸ್ ಪೇಪರ್ನ ಮುಖಪುಟದಲ್ಲಿ ಸುದ್ದಿಗಳು ಬಂದವು. ವಿಕ್ರಮ್ ಮೆಹ್ತಾರವರ ಮರೆಮಾಡಿದ ಸಂತಾನ ಸಿಕ್ಕಿದೆಯೇ ಎಂದು ಸುದ್ದಿ ಪ್ರಸಾರ ಮಾಡಿದ್ದರು. ಆದರೆ ಅನಾಮಿಕಾ ಒಳಗಿನ ಪ್ರಪಂಚದ ಕಡೆಗೆ ನೋಡಿದಳು. ಮಕ್ಕಳು ಜೋರಾಗಿ ನಗುತ್ತಿದ್ದರು. ಅವರ ನಗು ಆ ಮನೆಯ ಪ್ರತಿಯೊಂದು ಮೂಲೆಯಲ್ಲಿಯೂ ಪ್ರತಿಧ್ವನಿಸತೊಡಗಿತು. ಆದರೆ ಹೊರಗಿನ ಪ್ರಪಂಚ ಆ ನಗುವನ್ನು ಸಹ ಸಂದೇಹದಿಂದ ನೋಡಿತು. ಅದೇ ದಿನ ಬಂಗಲೆಯ ಗೇಟ್ ಮುಂದೆ 3 ಮರ್ಸಿಡಿಸ್ ಕಾರುಗಳು ಬಂದು ನಿಂತವು. ಅದರಿಂದ ಅಹಂಕಾರದ ವೇಷಭೂಷಣಗಳೊಂದಿಗೆ 3 ವ್ಯಕ್ತಿಗಳು ಇಳಿದು ಬಂದರು. ಮೊದಲಿಗೆ ವಿಕ್ರಮ್ ಅಣ್ಣ ಮನೋಹರ್ ಒಳಗೆ ಬಂದು, ಅನಾಮಿಕಾ, ನೀನು ಈ ತಮಾಷೆ ಮಾಡುತ್ತಿದ್ದೀಯಾ ಎಂದನು.
ಅನಾಮಿಕಾ ಶಾಂತವಾಗಿ, ತಮಾಷೆ ಅಲ್ಲ, ಸತ್ಯ ಮನೋಹರ್. ಈ ಮಕ್ಕಳು ವಿಕ್ರಮ್ ಸಂತಾನವೇ ಎಂದಳು. ಮನೋಹರ್ ಮುಖ ಸಿಂಡರಿಸಿಕೊಂಡು, ಸತ್ಯ ಹೇಳುತ್ತಿದ್ದೀಯಾ ಎಂದರೆ ಸಾಕ್ಷಿ ತೋರಿಸು ಎಂದನು. ಅನಾಮಿಕಾ ಫೈಲ್ ತೆಗೆದು, ಇದು DNA ವರದಿ, ನೀನೇ ನೋಡಿಕೋ ಎಂದಳು. ಮನೋಹರ್ ವರದಿಯನ್ನು ನೋಡಿದನು. ಆ ನಂತರ ವ್ಯಂಗ್ಯವಾಗಿ, ಈಗ ಇವರನ್ನು ನಿನ್ನ ಹೆಸರಿನಲ್ಲಿ ಬೆಳೆಸುತ್ತೀಯಾ? ಇವರು ಬೀದಿ ಮಕ್ಕಳು ಎಂದನು. ಅನಾಮಿಕಾ, ಹೌದು, ಈ ಮಕ್ಕಳು ನನ್ನ ಪತಿ ವಿಕ್ರಮ್ ಮಕ್ಕಳು, ಈಗ ನನ್ನ ಮಕ್ಕಳು ಎಂದಳು. ಮನೋಹರ್ ಕೂಗುತ್ತಾ, ಹಾಗಾದರೆ ಕಂಪನಿಯ ಷೇರುಗಳು, ಆಸ್ತಿಗಳ ಮೇಲೆ ಇವರಿಗೆ ಪಾಲು ಇದೆಯಂತೀಯಾ? ನಾವು ಕೋರ್ಟ್ಗೆ ಹೋಗುತ್ತೇವೆ ಎಂದನು. ಆಗ ಅನಾಮಿಕಾ, ಹಾಗಾದರೆ ಹೋಗು, ಆದರೆ ನೆನಪಿರಲಿ, ನಾನು ಇನ್ನೂ ಮೌನವಾಗಿ ಇರುವುದಿಲ್ಲ ಎಂದಳು. ರಾಜು ಆ ರಾತ್ರಿ ಎಲ್ಲವನ್ನೂ ಕೇಳಿಸಿಕೊಂಡಿದ್ದನು. ಅನಾಮಿಕಾಳೊಂದಿಗೆ ಮೆಲ್ಲಗೆ, ಮೇಡಂ, ಈ ಕಷ್ಟಗಳು ನಮ್ಮಿಂದ ಆಗುವುದಾದರೆ ನಾವು ಹೊರಟು ಹೋಗುತ್ತೇವೆ ಎಂದನು. ಅನಾಮಿಕಾ ಅವನನ್ನು ನೋಡುತ್ತಾ, ಇಲ್ಲ ಮಗು, ಈಗ ಇದು ನಿನ್ನ ಮನೆ, ನೀನು ಎಲ್ಲಿಗೂ ಹೋಗಬೇಕಾಗಿಲ್ಲ ಎಂದು ಹೇಳಿದಳು. ಕೆಲವು ದಿನಗಳ ನಂತರ ಕೋರ್ಟ್ನಲ್ಲಿ ಕೇಸ್ ಶುರುವಾಯಿತು. ಕೋರ್ಟ್ ಕೊಠಡಿ ತುಂಬಿ ಹೋಗಿತ್ತು. ಅನಾಮಿಕಾ ಬಿಳಿ ರೇಷ್ಮೆ ಸೀರೆ ಧರಿಸಿದ್ದಳು. ನ್ಯಾಯಾಧೀಶರು, ಶ್ರೀ ಮನೋಹರ್ ಮೆಹ್ತಾ, ನಿಮ್ಮ ವಾದವನ್ನು ಹೇಳಿ ಎಂದರು. ಮನೋಹರ್ ವಕೀಲರು ನಡೆದ ವಿಷಯವನ್ನು ಕೋರ್ಟ್ಗೆ ವಿವರಿಸಿದರು. ನ್ಯಾಯಾಧೀಶರು ತಲೆ ತಿರುಗಿಸಿ, ಅನಾಮಿಕಾ ಅವರೇ, ನಿಮ್ಮ ವಾದ ಹೇಳಿ ಎಂದರು. ಅನಾಮಿಕಾಳ ವಕೀಲರು DNA ವರದಿ ತೋರಿಸಿ, ಈ ಮಕ್ಕಳು ನಿಜವಾಗಿಯೂ ವಿಕ್ರಮ್ ಮೆಹ್ತಾ ಅವರ ಸಂತಾನವೇ ಎಂದು ಹೇಳಿದರು. ಆ ನಂತರ ಅನಾಮಿಕಾ, ನಾನು ಇವರನ್ನು ವಿಕ್ರಮ್ ಮಕ್ಕಳೆಂದು ಸೇರಿಸಿಕೊಂಡಿಲ್ಲ, ಅವರು ನಿರ್ದೋಷಿಗಳು ಎಂಬ ಕಾರಣದಿಂದ ಸೇರಿಸಿಕೊಂಡಿದ್ದೇನೆ. ವಿಕ್ರಮ್ ಮಾಡಿದ ತಪ್ಪಿಗೆ ಇವರು ಶಿಕ್ಷೆ ಏಕೆ ಅನುಭವಿಸಬೇಕು ಎಂದಳು. ಕೋರ್ಟ್ನಲ್ಲಿ ಮೌನ ಆವರಿಸಿತು. ಸ್ವಲ್ಪ ಸಮಯದ ನಂತರ ನ್ಯಾಯಾಧೀಶರು, ತೀರ್ಪು 3 ದಿನಗಳಲ್ಲಿ ಬರುತ್ತದೆ ಎಂದು ಹೇಳಿದರು. ಹೊರಗೆ ಬರುತ್ತಿರುವಾಗ ಒಬ್ಬ ವರದಿಗಾರ, ಮೇಡಂ, ನೀವು ಇಷ್ಟು ವೇದನೆ ಏಕೆ ಸಹಿಸಿಕೊಳ್ಳುತ್ತಿದ್ದೀರಿ ಎಂದು ಕೇಳಿದರು. ಅನಾಮಿಕಾ ಒಂದೇ ಮಾತು ಹೇಳಿದಳು, ಯಾವ ತಾಯಿಗೂ ತನ್ನ ಪ್ರೀತಿ ನಿಜವೆಂದು ತೋರಿಸಬೇಕಾದ ಅಗತ್ಯವಿಲ್ಲ ಎಂದಳು. ಆ ಸಂಜೆ ಮನೆಗೆ ಹಿಂದಿರುಗುತ್ತಿದ್ದಾಗ ರಾಜು ಅನಾಮಿಕಳ ಕೈ ಹಿಡಿದು, ನಾವು ಗೆಲ್ಲುತ್ತೇವೆಯೇ ಎಂದು ಕೇಳಿದನು. 3 ದಿನಗಳ ನಂತರ ಮುಂಬೈ ಸಿವಿಲ್ ಕೋರ್ಟ್ನಲ್ಲಿ ಮತ್ತೆ ಅದೇ ಜನಸಮೂಹ. ಕೋರ್ಟ್ ಕೊಠಡಿಯಲ್ಲಿ ಮೌನ ಆವರಿಸಿತ್ತು. ನ್ಯಾಯಾಧೀಶರು ಕಾಗದಗಳನ್ನು ಮುಂದೆ ಇಟ್ಟು ಗಂಭೀರವಾಗಿ ಹೇಳಿದರು. ಎರಡೂ ಪಕ್ಷಗಳ ವಾದಗಳನ್ನು ಮತ್ತು ಸಾಕ್ಷ್ಯಗಳನ್ನು ಪರಿಶೀಲಿಸಿದ ನಂತರ ಕೋರ್ಟ್ ಈ ತೀರ್ಪು ನೀಡಿದೆ. ಈ DNA ವರದಿ ಸಾಕ್ಷ್ಯಗಳು ನಿಜವಾದವು ಮತ್ತು ನಂಬಲರ್ಹವಾದವು. ಆದ್ದರಿಂದ ಈ ಮಕ್ಕಳು ಮರಣಿಸಿದ ವಿಕ್ರಮ್ ಅವರ ಸಂತಾನ. ಅನಾಮಿಕಾ ಮೆಹ್ತಾ ಅವರು ಮಾಡಿದ ಕ್ರಮಗಳು ಮಾನಸಿಕ ಅಸ್ಥಿರತೆಯಿಂದ ಅಲ್ಲ, ಮಾನವೀಯತೆ ಮತ್ತು ತಾಯಿಯ ಪ್ರೀತಿಗೆ ಚಿಹ್ನೆಯಾಗಿವೆ ಎಂದು ಕೋರ್ಟ್ ನಂಬುತ್ತದೆ ಎಂದರು. ಆ ಮಾತಿಗೆ ಕೊಠಡಿ ಚಪ್ಪಾಳೆಗಳಿಂದ ಮೊಳಗಿತು. ಮನೋಹರ್ ಮುಖ ಬಾಡಿತು. ಜೋರಾಗಿ, ಇವಳು ಎಲ್ಲವನ್ನೂ ತನ್ನ ಹೆಸರಿಗೆ ಮಾಡಿಕೊಂಡಿದ್ದಾಳೆ ಎಂದನು. ಆಗ ಅನಾಮಿಕಾ, ನಾನು ಏನನ್ನೂ ಕಿತ್ತುಕೊಳ್ಳುತ್ತಿಲ್ಲ, ಕೇವಲ ತಪ್ಪಿ ಹೋದ ಮಕ್ಕಳನ್ನು ಕಂಡುಕೊಂಡಿದ್ದೇನೆ ಎಂದಳು. ಕೋರ್ಟ್ನಿಂದ ಹೊರಗೆ ಬಂದಾಗ ರಾಜು, ಮೇಡಂ ಅಲ್ಲ ಅಮ್ಮ, ಈಗ ಯಾರೂ ನಮ್ಮನ್ನು ಬೇರ್ಪಡಿಸುವುದಿಲ್ಲ ಅಲ್ಲವೇ ಎಂದನು. ಅನಾಮಿಕಾ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬಂದವು. ಇಲ್ಲ ರಾಜು ಎಂದಳು. ರಾಜು ಈಗ ಶಾಲೆಗೆ ಹೋಗುತ್ತಿದ್ದಾನೆ. ಮೊದಲ ಬಾರಿಗೆ ಅವನು ಯೂನಿಫಾರ್ಮ್ ಧರಿಸಿದ್ದನು, ಬ್ಯಾಗ್ ಕೈಯಲ್ಲಿ ಹಿಡಿದಿದ್ದನು. ಅನಾಮಿಕಾ ಬಾಗಿಲ ಬಳಿ ನಿಂತು ಆತ್ಮವಿಶ್ವಾಸದಿಂದ, ಹೋಗಿ ಬಾ ರಾಜು, ನಿನ್ನ ಕತೆ ಈಗ ಇತರರಿಗೆ ಆಶೆಯಾಗುತ್ತದೆ ಎಂದು ಹೇಳಿದಳು. ರಾಜು ನಗುತ್ತಾ ಹೊರಟನು. ಕೆಲವು ತಿಂಗಳ ನಂತರ ಅನಾಮಿಕಾ ವಿಕ್ರಮ್ ನೆನಪಿಗಾಗಿ ರಾಜು ತಾಯಿಯ ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದಳು. ಅದರ ಹೆಸರು ಅದಿತಿ ಫೌಂಡೇಶನ್. ಈ ಫೌಂಡೇಶನ್ನ ಮುಖ್ಯ ಉದ್ದೇಶ ರಸ್ತೆಯಲ್ಲಿ ಬಿದ್ದಿರುವ ಮಕ್ಕಳು ಮತ್ತು ಒಬ್ಬಂಟಿ ತಾಯಂದಿರಿಗೆ ಸಹಾಯ ಮಾಡುವುದು. ಫೌಂಡೇಶನ್ ಪ್ರಾರಂಭದ ದಿನ ಅನಾಮಿಕಾ ಎಲ್ಲರೊಂದಿಗೆ ಮಾತನಾಡುತ್ತಾ ಈ ರೀತಿಯಾಗಿ ಹೇಳಿದಳು, ಈ ಸಂಸ್ಥೆ ನನ್ನ ಪತಿಯ ನೆನಪಿಗಾಗಿ ಅಲ್ಲ, ಆ ತಾಯಿಯ ಗೌರವಕ್ಕಾಗಿ ಮತ್ತು ಆ ಹುಡುಗನ ಗೌರವಕ್ಕೂ ಕೂಡ ಎಂದಳು. ರಕ್ತದಿಂದಲ್ಲ, ಮನಸ್ಸಿನಿಂದಲೇ ಕುಟುಂಬವು ರೂಪುಗೊಳ್ಳುತ್ತದೆ ಎಂಬ ವಿಷಯವನ್ನು ಅವನು ಸಾಬೀತುಪಡಿಸಿದ್ದಾನೆ ಎಂದಳು. ರಾಜು ಸ್ಟೇಜ್ ಮೇಲೆ ಬಂದು ಮೈಕ್ ಹಿಡಿದು, ಒಮ್ಮೆ ಮಳೆಯಲ್ಲಿ ನೆನೆಯುತ್ತಾ ನಾನು ಯೋಚಿಸಿದೆ, ದೇವರು ನಿಜವಾಗಿಯೂ ಇದ್ದಾನೆ ಎಂದು. ಈಗ ನನಗೆ ಉತ್ತರ ಸಿಕ್ಕಿದೆ. ದೇವರು ಖಂಡಿತ ಇದ್ದಾನೆ. ಆತನು ಕೆಲವು ಬಾರಿ ಆತ ತಾಯಿಯ ರೂಪದಲ್ಲಿ ಬರುತ್ತಾನೆ ಎಂದನು. ಫ್ರೆಂಡ್ಸ್, ಈ ಕತೆ ನಮಗೆ ಹೇಳುವುದೇನೆಂದರೆ, ನಿಜವಾದ ಕುಟುಂಬವು ರಕ್ತ ಸಂಬಂಧಗಳಿಂದಲ್ಲ, ಪರಸ್ಪರ ಕಾಳಜಿ, ನಿಸ್ವಾರ್ಥ ಪ್ರೀತಿ ಮತ್ತು ದೃಢ ಸಂಕಲ್ಪದಿಂದ ರೂಪುಗೊಳ್ಳುತ್ತದೆ. ಅನಾಮಿಕಾ ಆ ಮಕ್ಕಳನ್ನು ತನ್ನ ವಾರಸುದಾರಿಕೆ ಅಥವಾ ಒಬ್ಬಂಟಿತನವನ್ನು ಹೋಗಲಾಡಿಸಲು ಅಲ್ಲ, ನಿಜವಾದ ಪ್ರೀತಿಯಿಂದ ಅಂಗೀಕರಿಸಿದಳು. ಅನಾಮಿಕಾ ಜಗತ್ತಿಗೆ ತೋರಿಸಿದಳು, ಕರುಣೆಯೇ ನ್ಯಾಯದ ದೊಡ್ಡ ರೂಪ ಎಂದು. ಸ್ನೇಹಿತರೆ, ನಿಮಗೆ ಈ ಕತೆ ಹೇಗನಿಸಿತು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.